ಜನಾರ್ದನ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಅವ್ರನ್ನ ತುಳಿಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ ಅಂತ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದರೂ ಯಾರನ್ನೂ ತುಳಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕ್ಔಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀವಿ, ನನಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ಬಿ ಜೆ ಪಿಯಲ್ಲಿ ಮಾತ್ರ. ಅದು ಬಿಟ್ಟು JDSನಲ್ಲಿ ಪ್ರಶ್ನೆಯೇ ಇಲ್ಲ ಬಿಡಿ, ಒಂದೇ ಕುಟುಂಬ. ಬಿ ಜೆ ಪಿನಲ್ಲಿ ಈಗ ನಡೀತಾ ಇದೆ. ಬಹುಶಃ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿ, ಆ ಯತ್ನಾಳ್ ಇದಾರಲ್ಲ, ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿಚಾರ ಇನ್ನೊಂದು ವಿಚಾರ ಮಾತಾಡೋಕ್ಕೆ ಹೇಳಿ. ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಸೊ ಬೆಳಗ್ಗೆ ಎದ್ದರೆ ವಿಜಯೇಂದ್ರ ಬಗ್ಗೆ ತೊಡೆ ತಟ್ತಾರೆ. ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ರಾಷ್ಟ್ರೀಯ BJP ಪಕ್ಷದಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಆಸೆ ಪಡ್ಬೋದು, ನನಗೂ ಒಂದು ಸ್ಥಾನ ಬೇಕು ಅನ್ಬೋದು. ಬಟ್ ವೈಯಕ್ತಿಕವಾಗಿ ಯಾರ ಮೇಲೂ ಸಹ ತೊಡೆ ತಟ್ಟೋ ಪ್ರಶ್ನೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡಲ್ಲ. ನಮ್ಮಲ್ಲಿ AICC ಭದ್ರಾಗಿದೆ. ನಮ್ಮ ಖರ್ಗೆ ಅವರು ಮೊನ್ನೆನೇ ಹೇಳಿದ್ದಾರೆ, ಯಾವುದೇ ತೀರ್ಮಾನವನ್ನು ನಾವು ಸೂಕ್ಷ್ಮವಾಗಿ ನೋಡಿ ತಗೋತೀವಿ, ಯಾರು ಮಾತಾಡೋದು ಬೇಡ ಅಂತ. ಅಟ್ಟಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸೊ 8 ಸಾರಿ BJP ಅವರು ಹೇಳವ್ರೆ, ಯತ್ನಾಳವ್ರು ನಿಲ್ಸೋಕ್ಕಾಗಿದೆಯಾ ಮಾತನ್ನ? ಬಹುಶಃ ಏನಿದೆಲ್ಲ ವಿಚಿತ್ರ. ಅದರಿಂದ ನೀವು ಫಸ್ಟು ನಿಮ್ಮ ತಟ್ಟೆ ಸರ್ ಮಾಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರು ತಟ್ಟೆ ನೋಡ್ರಿ ಅಂತ ಹೇಳಿ. ಸರ್, ಅವರ ಒಂದು ಹೊಡೆದಾಟದಿಂದ ಇನ್ನು ಬಹಳಷ್ಟು ನಾಯಕರು ನಿಮ್ಮ ಪಕ್ಷಕ್ಕೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನೂ ಅಧಿಕೃತವಾಗಿ BJPನೇ ಅಲ್ಲ, ಅವರು ಕೋ-ಮೆಂಬರ್, ಇಂಡಿಪೆಂಡೆಂಟ್ ಶಾಸಕರಾಗಿದ್ದಾರೆ, ಕೋ-ಮೆಂಬರ್. ಯಾಕೆ ಈ ಥರ ಮಾತಾಡಿದ್ರೆ ಗೊತ್ತಿಲ್ಲ. ಆಮೇಲೆ ನಮ್ಮ ಪಕ್ಷಕ್ಕೆ BJP ಮತ್ತು JDSನ ಹಲವಾರು ನಾಯಕರುಗಳು ಈ 3 ಚುನಾವಣೆ ಗೆದ್ದ ಮೇಲೆ, ಪಾರ್ಲಿಮೆಂಟ್ಗಿಂತ ಮೊದಲು ಸಾಕಷ್ಟು ಜನ ಬರ್ಲಿಕ್ಕೆ ತಯಾರಿದ್ರು. ಪಾರ್ಲಿಮೆಂಟ್ ಚುನಾವಣೆ ಬಂತು, ಎಲ್ಲರೂ ಸಹ ಅಲ್ಲಲ್ಲೇ ಸ್ಟಿಕಾನ್ ಆದರು. ಚುನಾವಣೆ ಆಗಿ ಒಂದು ಸ್ವಲ್ಪ ರೇಟು ನಮ್ಮದು 9 ಆಯಿತು, ಅವ್ರದ್ದು ಸ್ವಲ್ಪ ಜಾಸ್ತಿ ಆಯಿತು. ನಾವು 1ರಿಂದ 9 ಗೆದ್ದೋ. ಆದ್ರೂ ಸಹ ಆಶಾದಾಯಕವಾಗಿದ್ದೋ 3 ಉಪಚುನಾವಣೆಯಲ್ಲಿ ನಾವು ಗೆದ್ದ ಮೇಲೆ ಸಾಕಷ್ಟು ಜನ ನೀವು ಹೇಳ್ದಂಗೆ ಬರಲಿಕ್ಕೆ ಮತ ಮಾಡಿದ್ದಾರೆ. ಅದನ್ನೆಲ್ಲನೂ ಸಹ ನಮ್ಮ ಪಕ್ಷ ತೀರ್ಮಾನ ತಗೊಳುತ್ತೆ. ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, AICC ಇನ್ಚಾರ್ಜ್ ಇದ್ದಾರೆ, ಅವರು ನಿರ್ಧಾರ ಮಾಡ್ತಾರೆ. ಬಹುಶಃ ನಮ್ಮ ಪಕ್ಷಕ್ಕೆ ಇದು ಯಾವುದು ಗೊಂದಲ ಇಲ್ಲ. ಸರ್, ಈಗ ಸುರ್ಜೇವಾಲಾ ವಿರುದ್ಧ ಕೆಲವು ನಾಯಕರು ಗರಂ ಆಗಿದ್ದಾರೆ. ಸರ್, ನಾನು ಹೇಳೋದಲ್ಲ ಸರ್, ನಮಗೆ ಅವಶ್ಯಕತೆ ಯಾರ ಶಾಸಕರು ಈಗ ಅವಶ್ಯಕತೆ ಇಲ್ಲ. 138 ಜನ ಇದ್ದೀವಿ. ಆದರೆ ಶಾಸಕರಾಗಲಿ, ಮುಖಂಡರಾಗಲಿ, JDSನವರು, BJPಯವ್ರು ಬಂದರೆ ಪಕ್ಷದ ಸಿದ್ಧಾಂತಗಳಿಗೆ ಒಳಪಟ್ಟು ಪಕ್ಷದ ನಾಯಕರುಗಳ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು, ನಮಗೆ ನಾಯಕರಿದ್ದಾರೆ. ಅವರ ತೀರ್ಮಾನಕ್ಕೆ ಒಳಪಟ್ಟರೆ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ ತೀರ್ಮಾನ ಮಾಡ್ತಾರೆ. ಇಷ್ಟನ್ನು ಬಿಟ್ಟರೆ ಇನ್ನೇನು ಯಾವುದು ಸಹ ನಡೆಯಲ್ಲ. ಸುರ್ಜೇವಾಲಾ ವಿರುದ್ಧ ಕೆಲವು ನಾಯಕರನ್ನು ಅಸಮಾಧಾನಗೊಂಡಿದ್ದಾರೆ, ಹೈಕಮಾಂಡ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಆ ಥರದ ನಮ್ಮ ಹೈಕಮಾಂಡ್ ಇನ್ಚಾರ್ಜು ಈ ಸರ್ಕಾರ ತರಲಿಕ್ಕೆ ಸುರ್ಜೇವಾಲಾನು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ವೇಣುಗೋಪಾಲು, ಸುರ್ಜೇವಾಲಾ ಶ್ರಮನೂ ಸಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಜೊತೆಯಲ್ಲಿದೆ. ಅದೇ ರೀತಿ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಉತ್ತೇಜನ ಕೊಟ್ಟು ನಮ್ಮೆಲ್ಲರಿಗೂ ಬೆಂತಟ್ಟಿ AICCನಲ್ಲಿ ಮೇಡಮ್ ಇರ್ಬೋದು, ರಾಹುಲ್ ಜಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್, ಸುರ್ಜೇವಾಲಾ ಅವರಿಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೊತೆ ಗಟ್ಟಿಯಾಗಿ ನಿಂತು 1 ವರ್ಷ ಹಗಲಿರುಳು ಕಷ್ಟ ಮಾಡಿದ್ದಾರೆ. ಅದರ ಬಗ್ಗೆ ಯಾರದೇ ಅಸಮಾಧಾನ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.